ಸ್ಲಮ್ ಅಂದರೆ ದೊಡ್ಡ ಸ್ಲಮ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲೆಲ್ಲ ಕಸ ಬಿಸಾಕೋದು. ಸೊ ಇವಾಗ ನಾನು ನಮ್ಮ ಏರಿಯಾದಲ್ಲಿರೋಂತಹ ಥಿಯೇಟ್ರಿಗೆ ಬಂದಿದ್ದೀನಿ. ಎಷ್ಟು ಹೈಟ್ ಬಿಲ್ಡಿಂಗ್ ಇದೆ ನೋಡಿ ಗೈಸ್. ಅದು ಪ್ರೆಸ್ಟೀಜ್ ಗ್ರೂಪ್ಸ್ ಅವ್ರದ್ದು ಚಿನ್ನಸ್ವಾಮಿ ಸ್ಟೇಡಿಯಂ. ಸೊ ಅದೇ ವಿಜಯ್ ಮಲ್ಯ ಅವರ ಮನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಕಂಟೆಂಟ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಏನು ಕಂಟೆಂಟ್ ಅಂತ ಅಂದರೆ, ಬೆಂಗಳೂರು ಅಂತ ಅಂದರೆ ನಮ್ಮ ಹಳ್ಳಿ ಜನಗಳಿಗಾಗಿರ್ಬೋದು, ಕೆಲವರಿಗಾಗಿರ್ಬೋದು ಯಾವ ರೀತಿ ಇರುತ್ತೆ ಅಂತ ಅಂದರೆ ಅಮೆರಿಕನ್ ಫೀಲ್ ಇರುತ್ತೆ. ಸೊ ಒಳ್ಳೊಳ್ಳೆ ರೋಡು, ಫ್ಲೈಟು, ಮೆಟ್ರೋ ಆ ರೀತಿ ಅಂತ ಇರುತ್ತೆ. ಸೊ ನಾನಿವತ್ತು ಬೆಂಗಳೂರಲ್ಲೂ ಯಾವ್ಯಾವ ರೀತಿ ಏರಿಯಾಗಳಿದ್ದಾವೆ, ಸ್ಲಮ್ ಏರಿಯಾಗಳಿದ್ದಾವೆ, ಹಾಗೆ ರಿಚೆಸ್ಟ್ ಏರಿಯಾಗಳು ಎಲ್ಲೆಲ್ಲಿದ್ದಾವೆ ಅಂತ ತೋರಿಸ್ತೀನಿ. ಸೊ ಇವಾಗ ನಾನಿರೋಂಥ ಏರಿಯಾನ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಏರಿಯಾ ಯಾವ ರೀತಿ ಇದೆ, ಹಾಗೆ ರಿಚೆಸ್ಟ್ ಇರೋಂಥ ಏರಿಯಾ ಯಾವ ರೀತಿ ಇದೆ ಅಂತ ಹೇಳಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿನ ರೋಡ್ಗಳನ್ನು ನೋಡ್ತಾ ಹೋಗೋಣ ಬನ್ನಿ ಗೈಸ್. ನಾನಿರೋಂಥ ಬಿಲ್ಡಿಂಗು ಅದು 2nd ಫ್ಲೋರು ಗೈಸ್. ನಾನಿವಾಗ ನಮ್ಮ ಏರಿಯಾದ ರೋಡ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಫುಲ್ಲು ಧೂಳು. ಸೊ ಇದು ಮೇನ್ ರೋಡ್ ಬಂದ್ಬಿಟ್ಟು. ಸೊ ಪಕ್ಕ ರೋಡ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಇವಾಗ ಇಲ್ಲೂ ಕಸ ಗಿಸ ಎಲ್ಲ ಇಲ್ಲೇ ರೋಡ್ ಪಕ್ಕದಲ್ಲೇ ಹಾಕಿರ್ತಾರೆ. ಸೊ BBMP ಅವರು ಪಾಪ ಎಷ್ಟೇ ಕಷ್ಟಪಟ್ಟರು. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾನೆಲ್ಲ ಮುರಿದಾಕಿದ್ದಾರೆ ಗೈಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಇದು ಒಂದು ರೋಡು. ಇಲ್ಲೆಲ್ಲ ಈ ರೀತಿ ಕಸ ಗಿಸ ಎಲ್ಲ ಇದೆ. ಸೊ ಇಲ್ಲಿ ಇಟ್ಟಿದ್ದಾರೆ ಕಸ ಹಾಕಕ್ಕಂತ, ಬಟ್ ಯಾರು ಕಸ ಹಾಕಲ್ಲ, ಅಲ್ಲೇ ಹಾಕ್ತಾರೆ ಆಲ್ಮೋಸ್ಟ್ ಆಲು. ಇದೊಂಥರ ಹಳ್ಳಿ ಫೀಲ್ ಕೊಡುತ್ತೆ. ಬಟ್ ಹಳ್ಳಿ ಫೀಲ್ ಕೊಟ್ಟರು ನಮ್ಮೂರ ಥರ ಅಂತೂ ಇರಲ್ಲ. ನಮ್ಮ ಏರಿಯಾದ ಪಕ್ಕದ ರೋಡಿಗೆ ಹೋಗೋ ರೋಡ್ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ರೋಡೆಲ್ಲ ಕಿತ್ತೋಗಿದ್ದಾವೆ ಇಲ್ಲಿ. ಸೊ ಈ ಥರ ಇದೆ ನಮ್ಮದು ಏರಿಯಾದ ರೋಡ್ಗಳು. ಇವಾಗ ನಾನು ಮನೆಗಳು ಯಾವ ರೀತಿ ಇದ್ದಾವೆ, ಹಾಗೆ ಮಾರ್ಕೆಟ್ ಎಲ್ಲೆಲ್ಲಿ ಯಾವ ರೀತಿ ಇದೆ ಅದನ್ನು ತೋರಿಸ್ತಾ ಹೋಗ್ತೀನಿ. ಮನೆಗಳು ನೋಡಿ ಗೈಸ್. ಸೊ ಇವೆಲ್ಲ ಹಳೆ ಬಿಲ್ಡಿಂಗ್ ಅನಿಸುತ್ತೆ. ನೀರಿನ ಕುಡಿತೀವಲ್ಲ, ನೀರು ಹಿಡಿಯೋಂಥ ಜಾಗ ಇದು. ನಾನು ಮತ್ತೊಂದು ಏರಿಯಾಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿನ ಮನೆಗಳು ಯಾವ ರೀತಿ ಇದೆ. ಸೊ ಇವೆಲ್ಲ ಹಳೆ ಬಿಲ್ಡಿಂಗ್ಗಳು, ಹಾಗೆಲ್ಲ ಏನು ಕಟ್ಟಿದಾರೋ ಸೊ ಅದೇ ರೀತಿದು. ಸೊ ಇಲ್ಲಿ ನೋಡಿ, ಇಲ್ಲಿ ವಾಶ್ರೂಮ್ಗಳು. ಸ್ಲಮ್ ಅಂದರೆ ದೊಡ್ಡ ಸ್ಲಮ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲೆಲ್ಲ ಕಸ ಬಿಸಾಕೋದು. ಸೊ ಇಲ್ಲಿ ನೋಡಿ, ಇಲ್ಲಿ ವಾಶ್ರೂಮ್ಗಳು, ಡ್ರೈನೇಜ್ ನೀರು. ಯಪ್ಪ ದೇವ್ರೆ. ಇವಾಗ ಬೆಂಗಳೂರಲ್ಲಿ ಫಿಲ್ಮ್ ಟ್ಯಾಕೀಸ್ಗಳು ಯಾವ ರೀತಿ ಇದ್ದಾವೆ, ಯಾವ್ಯಾವ ರೀತಿ ಡೆವಲಪ್ ಆಗಿರೋಂಥ ಮಾಲ್ಗಳಲ್ಲಿ ಟ್ಯಾಕೀಸ್ಗಳಿದ್ದಾವೆ ಅಂತ ನೋಡಿರ್ತೀರ. ಅದೇ ರೀತಿ ನಮ್ಮ ಏರಿಯಾದಲ್ಲಿ ಯಾವ ರೀತಿ ಟ್ಯಾಕೀಸ್ ಇದೆ, ಮಾಲ್ ಇದೆಯಾ ಇಲ್ಲ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ನಾನು ನಮ್ಮ ಏರಿಯಾದಲ್ಲಿರೋಂತಹ ಥಿಯೇಟ್ರಿಗೆ ಬಂದಿದ್ದೀನಿ. ಸೊ ನೋಡಿ, ಇಲ್ಲಿ ಇದೆ ನಮ್ಮ ಏರಿಯಾದಲ್ಲಿರೋಂಥ ಥಿಯೇಟ್ರು. ಬೆಂಗಳೂರಲ್ಲೂ ಇಂಥ ಥಿಯೇಟ್ರುಗಳಿದ್ದಾವೆ ಅಂತ ನಿಮಗೆ ಅನಿಸ್ಬೋದು. ನನಗೂ ಫಸ್ಟು ಟೈಮ್ ಇಲ್ಲಿಗೆ ಬಂದಾಗ ಸೇಮ್ ಇದೇ ರೀತಿ ಫೀಲ್ ಆಗಿತ್ತು. ಇಲ್ಲಿ ಟಿಕೆಟ್ ಕೊಡ್ತಾರೆ, ಟಿಕೆಟ್ ಕೊಡುವ ಕೌಂಟರ್. ಒಳಗಡೆ ಹೋಗಿ ವೀಡಿಯೋ ಮಾಡ್ಬೋದು, ಬಟ್ ಟಿಕೆಟ್ ತಗೋಬೇಕು. 3 hours ನನಗೆ ಇಲ್ಲಿ ವೇಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಇವಾಗ ಇಲ್ಲಿ ಇದೆ ನಮ್ಮ ಏರಿಯಾದ ಟ್ಯಾಕೀಸ್. ಈ ರೀತಿ ಇರುತ್ತೆ ಟ್ಯಾಕೀಸ್. ನಾನೊಂದ್ಸಲ ಈ ಟ್ಯಾಕೀಸಿಗೆ ಹೋಗಿದ್ದೆ, ಭೈರತಿ ರಣತ್ಗಲ್ ಮೂವಿಗೆ. ತುಂಬ ಹಳೆ ಟ್ಯಾಕೀಸ್ ಇದು. ಸೊ ಇದಿಷ್ಟಾಗಿತ್ತು ನಮ್ಮದು ಏರಿಯಾದ್ದು ಟ್ಯಾಕೀಸಿನ ವಿಷಯ. ಕಾಂಪೌಂಡ್ ಇದೆ, ಬಟ್ ಆ ಕಡೆನೂ ಸುಮಾರು ಕಸ ಬಿಸಾಕಿದ್ದಾರೆ. ಮಟನ್ ಸ್ಟಾಲ್ಗಳು, ಇವೆಲ್ಲ ಎಷ್ಟೋ ವರ್ಷದ ಮನೆಗಳು, ಹಳೆ ಮನೆಗಳು ಇದ್ದಾವೆ, ಹೊಸ ಬಿಲ್ಡಿಂಗ್ಗಳು ಇದ್ದಾವೆ. ಗೈಸ್, ನಾನು ಹೋಗೋ ಜಿಮ್ ಇದೆ ನೋಡಿ, ನಮ್ಮ ಏರಿಯಾದಲ್ಲಿರುವ ಶ್ರೀ ಮಾರುತಿ ಪವರ್ ಹೌಸ್ ಜಿಮ್ಮಿಗೆ ಹೋಗ್ತೀನಿ. ಸೊ ಇವಾಗ ನಾನು ಮಾರ್ಕೆಟ್ ಹತ್ರ ಬಂದಿದ್ದೀನಿ. ಸಂತೆ ಇರೋದ್ರಿಂದ ಪ್ಯಾಂಟ್ಗಳು, ಶರ್ಟ್ಗಳೆಲ್ಲ ಇಲ್ಲೇ ಮಾರ್ತಾ ಇರ್ತಾರೆ. ಅಥವಾ ಇಲ್ಲಿ ನಮ್ದು ಅಡ್ವಾಂಟೇಜ್ ಏನಂತ ಅಂದರೆ, ಸೊ ಡ್ರೆಸ್ಗಳು ಏನೇ ಆಗಿರ್ಬೋದು ಬಾರ್ಗಿನ್ ಮಾಡಿ ತಗೋಬೋದು. ಬಟ್ ಅದೇ ರಿಚ್ಚು ಅಥವಾ ಫಾರ್ವರ್ಡ್ ಇರೋಂಥ ಏರಿಯಾಕ್ಕೆ ಹೋದರೆ ಫಿಕ್ಸ್ಡ್ ರೇಟ್. ಮಾಲ್ಗಳೆಲ್ಲ ಹೋದರೆ ಸಾಡಿಗಳು ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸೋದು. ಯಾವುದೇ ರೀತಿಯಾದಂಥ ಟ್ರಾಫಿಕ್ ರೂಲ್ಸ್ ಇರಲ್ಲ. ಇಲ್ಲಿ ಹೆಂಗೆ ಬೇಕಂಗೆ ನಿಲ್ಸೋಗಿದ್ದಾರೆ ಆರಾಮಾಗಿ. ಪೊಲೀಸರು ಇರ್ತಾರೆ ಪಾಪ, ಅವರು ಎಷ್ಟಂತ ಕಂಟ್ರೋಲ್ ಮಾಡ್ತಾರೆ. ಸಂತೆ ಆಗಿದ್ರಿಂದ ಫುಲ್ಲು ರಶ್ ಇರುತ್ತೆ. ಏನು ಸಿಗಲ್ಲ ಅಂತಿಲ್ಲ, ಎಲ್ಲ ಸಿಗುತ್ತೆ. ಬಾಳೆಲೆ ನೋಡ್ತಾ ಹೋದರೆ ನಮ್ಮೂರೇ ನೆನಪಾಗುತ್ತೆ ನಮಗೆ. ಬಾಳೆಲೆ ಜಾಸ್ತಿ ಊಟ ಮಾಡ್ತೀವಿ ಊರಲ್ಲಿ. ಸಂತೆ ಮಾರ್ಕೆಟ್. ಸೊ ಈ ರೀತಿ ನೋಡಿ, ಇದೆ ನೋಡಿ ನಮ್ಮ ಮಾರ್ಕೆಟ್, ನಮ್ಮ ಏರಿಯಾದ ಮಾರ್ಕೆಟ್ ಇದು ಗೈಸ್. ಇದು ನಮ್ಮ ಏರಿಯಾದ ಮೋಮೋಸ್ ಅಂಗಡಿ. ನಮ್ಮ ಏರಿಯಾದಲ್ಲಿ ಮೋಮೋಸ್ ತಿಂದರೆ 20 ರೂಪಾಯಿ. ಅದೇ ಸ್ವಲ್ಪ ಫಾರ್ವರ್ಡ್ ಇರೋಂಥ ಏರಿಯಾದಲ್ಲಿ ತಿಂದರೆ ಅದೇ ಮೋಮೋಸ್ಗೆ 200 ರೂಪಾಯಿ, 250 ರೂಪಾಯಿ ಇರುತ್ತೆ. ಸೊ ನೋಡಿ, ಇಲ್ಲೆಲ್ಲ ಹೆಂಗಸರು ಸಂತೆಗೆ ಬಂದಿದ್ದಾರೆ. ಸಂಜೆ ಆದಮೇಲೆ ಶಾಪ್ ಹಾಕ್ತಾರೆ. ಫುಡ್ ಕೋರ್ಟ್ ಇರುತ್ತಲ್ಲ, ಅದೇ ರೀತಿಯಾದಂಥ ಫುಡ್ ಕೋರ್ಟ್ ಇದು ನಮ್ಮ ಏರಿಯಾದು. ನಮ್ಮ ಏರಿಯಾದ ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಇವಾಗ ನಾನು ಹೋಗ್ತಿರೋಂಥ ಏರಿಯಾದಲ್ಲಿ ಈ ರೀತಿ ಟ್ಯಾಕೀಸ್ಗಳಿದಾವೆ. ನೋಡೋಣ ಯಾವ ರೀತಿ ಟ್ಯಾಕೀಸ್ಗಳಿದೆ, ಯಾವ ನೋಡಬೇಕು. ಇದಿಷ್ಟಾಗಿತ್ತು ನಮ್ಮ ಏರಿಯಾದ ವಿಡಿಯೋ. ಸೊ ನೀವು ನೋಡಿದ್ರಲ್ಲ ಯಾವ ರೀತಿ ರೋಡ್ಗಳಿದ್ದಾವೆ, ಯಾವ ರೀತಿ ಮನೆಗಳಿದ್ದಾವೆ, ಎಲ್ಲಿ ಸಂತೆ ಮಾರ್ಕೆಟ್ ನಡೆಯುತ್ತೆ, ಯಾವ್ಯಾವ ರೀತಿ ಅಂಗಡಿಗಳಿದ್ದಾವೆ, ಎಷ್ಟು ಕ್ಲೀನಾಗಿದೆ ಅಥವಾ ಎಷ್ಟು ಕ್ಲೀನಾಗಿಲ್ಲ ಅಂತ ನೀವೇ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ನಾನು ಅಲ್ಲಿ ಡೈರೆಕ್ಟಾಗಿ ವಿಡಿಯೋ ಮಾಡ್ತೀನಲ್ಲ, ಅಲ್ಲೇ ತೋರಿಸ್ತೀನಿ ನಾನು ಯಾವ ಏರಿಯಾಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ.
ಫೈನಲಿ 1.5-2 ಗಂಟೆ ಜರ್ನಿ ಮಾಡ್ಕೊಂಡು ಬಂದು ಇವಾಗ ನಾವಿದೀಗ ರಿಚೆಸ್ಟ್ ಏರಿಯಾ ಇರ್ಬೋದು. ಸೊ ಯಾವ್ದಂತ ಅಂದ್ರೆ UB ಸಿಟಿ ಹೋಗೋ ರೋಡಲ್ಲಿ ಇಲ್ಲಿಂದ ರೋಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂಥರ ಒಳ್ಳೆ ಗುಡ್ ವೈಬ್ ಸಿಗ್ದಾರಂಗೆ ಸಿಗುತ್ತೆ ಗೈಸ್. ನಮ್ಮ ಏರಿಯಾ ಹೆಂಗಿದೆ, ಈ ಏರಿಯಾ ಹೆಂಗಿದೆ ಅಂತ ನೋಡಿ. UB ಸಿಟಿ ರೋಡಿಗೆ ಹೋಗೋಣ. ಅಲ್ಲಿಂದ ರೋಡ್ ತೋರಿಸ್ತೀನಿ, ಅಲ್ಲಿಂದ ಜನಗಳನ್ನ ತೋರಿಸ್ತೀನಿ, ಅಂಗಡಿಗಳು, ಮಾಲ್ಗಳು ಯಾವ್ಯಾವ ರೀತಿ ಇದೆ ಅಂತ ನೋಡಕ್ ಹೋಗೋಣ. ನೋಡಲ್ಲಿ ಫುಲ್ಲು ಗ್ರೀನರಿ ಇದೆ ಗೈಸ್. ಇಲ್ಲಿ ಈ ತರ ಡೆವಲಪ್ಡ್ ಸಿಟಿಲಿ ಏನ್ ಒಂದೇ ಒಂದು ಪ್ರಾಬ್ಲಮ್ ಅಂತ ಅಂದ್ರೆ ವೆಹಿಕಲ್ ಅಷ್ಟೇ, ಟ್ರಾಫಿಕ್ ಜಾಸ್ತಿ. ಇದು ಕಬ್ಬನ್ ಪಾರ್ಕ್. ಸೊ ಮಕ್ಕಳನ್ನೆಲ್ಲ ಕರ್ಕೊ ಬಂದು ಇಲ್ಲಿನ ಪೇರೆಂಟ್ಸ್ ಆಟ ಆಡಿಸ್ತಾರೆ. ಸೊ ಆ ಕಡೆ ನೋಡಿ ಕಾರ್ ಪಾರ್ಕಿಂಗ್ ಯಾವ ರೀತಿ ನಿಲ್ಸಿದ್ದಾರೆ ಅಂತ. ಸೊ ನಮ್ಮ ಏರಿಯಾದಲ್ಲಿ ನೋಡಿದ್ರಲ್ವಾ, ಎಲ್ಲಿ ಬೇಕು ಎಲ್ಲಿ ಸಂಧಿ ಮೂಲೆ ಗ್ಯಾಪ್ ಇರುತ್ತೆ ಅಲ್ಲಿ ನಿಲ್ಸಿದ್ರು. ಬಟ್ ಇಲ್ಲಿ ನೋಡಿ ಇಲ್ಲಿ ಸೊ ಎಷ್ಟು ನೀಟಾಗಿ ನಿಲ್ಸಿದೆ ಅಂತ ಅಂದ್ರೆ, ಒಂದು ಸಿಟಿಲಿ ಇದ್ರೆ ಏನ್ ಯೂಸ್ ಆಗುತ್ತೆ ಅಂತ ಅಂದ್ರೆ, ಸೊ ಇಲ್ಲಿ ಏನೇನ್ ನಡೆಯುತ್ತೆ ನಾವ್ ಏನಕ್ಕಾದ್ರೂ ಒಂದು ಟ್ರೈ ಮಾಡ್ಬೋದು. ಒಂಥರ ಗ್ರೀನರಿ ನೇಚರು. ಕಾರ್ ಪಾರ್ಕಿಂಗ್ ಮಾತ್ರ ಕರೆಕ್ಟ್ ಆಗಿ ಮಡ್ಗಳನ್ನ ನೋಡಕ್ಕೆ ಒಂಥರ ಚಂದ ಗೈಸ್. BMTC ಬಸ್ಸಲ್ಲಿ ಅಲ್ಲೆಲ್ಲ ಕಣಕಣದಲ್ಲೂ ಕೇಸರಿ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ಗಳು, ಇವಾಗಿನ ಯೂತ್ಗಳು ಅರ್ಧ ಹಾಕಿ ಫುಲ್ಲು ಇವಾಗ BMTC ಅಂತ ಕಾಣಿಸ್ತಾ ಇದೆ. ಸಿಟಿಗೆ ಯಾಕೆ ಬರಬೇಕು ಅಂತ ಅನ್ಸಿದ್ದು ಅಂತ ಅಂದ್ರೆ, ಅದು ಸುಮಾರು ಕಾರ್ಗಳು ಬರ್ತಾವಂತೆ ಗೈಸ್. ಸೊ ಕಾರ್ಗಳಿಂದ ವಿಡಿಯೋ ಮಾಡಬೇಕು, ಯಾವ್ಯಾವ ರೀತಿ ಕಾರ್ಗಳು ಬರ್ತವೆ ಅದು ನೋಡ್ಬೇಕಂತ ತುಂಬಾ ಆಸೆ ಇದೆ. ಫುಲ್ಲು ಖಾಲಿ ಇದೆ ಅಂತ ಅಂದ್ರೆ ಇದು ಸಿಗ್ನಲ್ ಬಿದ್ದಿದೆ ಗೈಸ್, ಅದಕ್ಕೋಸ್ಕರ ಖಾಲಿ ಇದೆ. ಮಲ್ಯ ರಸ್ತೆ ಟೇಬಲ್ ಸ್ಪೇಸ್ ರೆಸ್ಟೋರೆಂಟ್ ಅನ್ಸುತ್ತೆ, ಇದು ಗೊತ್ತಿಲ್ಲ ನನಗೆ. ಸೊ ನಮ್ಮ ಸೈಡ್ ಟೇಬಲ್ ಸ್ಪೇಸ್ ಅಂತ ಅಂದ್ರೆ ಟೇಬಲ್ ಪಕ್ಕ ಜಾಗ ಇದೆ ಅಂತ ಅರ್ಥ. ನಮ್ಮ ಸೈಡು ನಾನು ತೋರಿಸ್ದಂಗೆ ಡ್ರೈನೇಜ್ ಪ್ರಾಬ್ಲಮ್ ಎಲ್ಲ ಇದೆ ಅಂತ ಅಂದ್ರೆ, ಡ್ರೈನೇಜ್ ನೀರು ಕಸ ಎಲ್ಲ ಕಾಣಿಸುತ್ತೆ ಅಂತ ಅಂದಿದ್ದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ಕಸ ಹುಡುಕ್ಬಿಡ್ರಿ ನೀವು ನೋಡೋಣ. ಎಲ್ಲ ಕಸ ಇದೆ, ಬಟ್ ಆದರೆ ನಮ್ಮ ಸೈಡು ಇದ್ದಂಗೆ ಪ್ಲಾಸ್ಟಿಕ್ಕಿನೆಲ್ಲ ತಂದು ಇಲ್ಲೆಲ್ಲ ಹಾಕಿಲ್ಲ. ಎಷ್ಟು ಹೈಟ್ ಬಿಲ್ಡಿಂಗ್ ಇದೆ ನೋಡಿ ಗೈಸ್. ಅದು ಪ್ರೆಸ್ಟೀಜ್ ಗ್ರೂಪ್ಸ್ ಅವ್ರದ್ದು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲ. ಸೊ ಅದೇ ವಿಜಯ್ ಮಲ್ಯ ಅವರ ಮನೆ. UB ಟವರ್ ನೋಡಿ ಎಷ್ಟು ನೀಟಾಗಿದೆ ಅಂದ್ರೆ, ಇಲ್ಲಿಂದ ರಸ್ತೆಗಳಾಗಿರ್ಬೋದು ಯಾವ ರೀತಿ ಫೀಲ್ ಬರ್ತಿದೆ ಅಂತ ಅಂದ್ರೆ, ಸೀರಿಯಸ್ಲಿ ಔಟ್ ಸೈಡ್ ಕಂಟ್ರಿ ಇರುತ್ತಲ್ಲ ಸೇಮ್ ಫೀಲಿಂಗ್ ಬರ್ತಾ ಇದೆ. ಈ ಬಿಲ್ಡಿಂಗ್ ಗಳನ್ನೆಲ್ಲ ನೋಡಿ, ರೋಡ್ ನೋಡಿ, ಫುಟ್ಪಾತ್ ಕೂಡ ಫುಲ್ಲು ನೀಟಾಗಿದೆ ಗೈಸ್. ಇದೇ ಮಾಲು. ಸೊ ಈ ಮಾಲ್ ಒಳಗಡೆ ಆಮೇಲೆ ಹೋಗಿ ತೋರಿಸ್ತೀವಿ ನೋಡಿ ಗೈಸ್. ಮಾಲ್ ಎಷ್ಟು ದೊಡ್ಡ ಇದೆ. ಸೊ ಈ ಮಾಲ್ ಒಳಗಡೆ ಹೋಗಿ ವಿಡಿಯೋ ಮಾಡ್ತೀನಿ. ನಾನು ಇಂಥ ಮಾಲ್ನ ನನ್ನ ಲೈಫಲ್ಲೇ ನೋಡಿಲ್ಲ ಅಂತ ಅನ್ಸುತ್ತೆ. ಕರ್ನಾಟಕದವ್ರಕ್ಕಿಂತ ಫಾರಿನ್ ಅವರೇ ಜಾಸ್ತಿ ಇದ್ದಾರೆ. ನನಗೆ ಯೂಟ್ಯೂಬಲ್ಲಿ ದುಡ್ಡು ಬರಕ್ ಸ್ಟಾರ್ಟ್ ಆದ್ರೆ ನಮ್ಮ ಅಪ್ಪ ಅಮ್ಮನ ನಾನು ಇಲ್ಲಿ ಕರ್ಕೊ ಬರ್ತೀನಿ ನೋಡಿ. ಒಂದಿನಾರು ಸ್ಟೇ ಮಾಡ್ಲೇಬೇಕು ಗೈಸ್. ಮಾಲ ಇದು ಎಲ್ಲೋ ಬಂದಂಗೆ ಆಗ್ತಿದೆ ಗೈಸ್ ನನಗಂತೂ, ಸೀರಿಯಸ್ಲಿ ಅಷ್ಟೇ. ನಮ್ಮಂತಾನೆ ಎಷ್ಟೋ ಜನ ಸುಮ್ಮನೆ ನೋಡಕ್ಕಂತಾನೆ ಬಂದಿದ್ದಾರೆ ಅನ್ಸುತ್ತೆ. ಇಲ್ಲಿ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇದನ್ನ ನೋಡಿ ಗೈಸ್, ಇದು ಓಪನ್ ಇದೆ ಇಲ್ಲಿ ಮಾಲ್ ಒಳಗಡೆ. UB ಟವರ್, ವಿಜಯ್ ಮಲ್ಯ ಅವ್ರ ಮನೆ, ಇವೆಲ್ಲ ರೂಮ್ಸ್ಗಳು ಅನ್ಸುತ್ತೆ. ರೂಮ್ಸ್ಗಳೇ ಕರ್ಟನ್ ಇದೆ ನೋಡಿ. ಅಲ್ಲಿ ಮಡಿಸ್ತಾ ಇದ್ದಾರೆ ಒಬ್ರು. ಸಿಕ್ಸ್ಟೀನ್ತ್ ಫ್ಲೋರಲ್ಲಿ ಇದ್ದೀವಿ. ನೋಡಿ ಇಲ್ಲಿ UB ಟವರ್ ಇಷ್ಟು ಹತ್ರದಲ್ಲಿ ಕಾಣಿಸುತ್ತೆ. ನೋಡಿ ಇಲ್ಲಿ ವಿಧಾನಸೌಧ ಕಾಣಿಸುತ್ತೆ. ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಸೊ ನಾವಿವಾಗ ಈ ಮಾಲ್ ಮುಗಿಸ್ಕೊಂಡು ಅಷ್ಟು ಇವಾಗ ನಿಮಗೆ ಕಾರ್ ಪಾರ್ಕಿಂಗ್ ಯಾವ ರೀತಿ ಇದೆ ತೋರಿಸಿದೆ, ಹಾಗೆ ರೋಡ್ ಯಾವ ರೀತಿ ಇದೆ ಅಂತ ತೋರಿಸಿದೆ. ನೆಕ್ಸ್ಟು ನಮ್ಮ ಏರಿಯಾದಲ್ಲಿ ಮಾಲ್ ಇರಲಿಲ್ಲ, UB ಸಿಟಿಲಿ ಮಾಲ್ ಯಾವ ರೀತಿ ಇದೆ ಅಂತ ತೋರಿಸಿದೆ. ಜನಗಳು ನೀವು ನೋಡಿದ್ದೀರಾ. ಸೊ ಎಲ್ಲ ಫಾರಿನ್ ಅವರೇ. ನಮ್ಮೂರಲ್ಲಿ ನಮ್ಮದು ಏರಿಯಾದಲ್ಲಿ ಜನಗಳು ನೀವು ನೋಡಿದ್ದೀರಾ ಗೈಸ್. ನೋಡಿ ಇಲ್ಲಿ ಸೊ ಯಾವ ರೀತಿ ಬೈಕ್ ಆಯಾಬುಜ ನಮ್ದು ಸೈಡಿನ ಶಾಪ್ಗಳು ನೋಡಿ, ಇಲ್ಲಿನ ಶಾಪ್ಗಳು ನೋಡಿ. ಟ್ರಾಫಿಕ್ ಆಗಿರ್ಬೋದು, ಗಜಿ ಬಿಜಿ ಇಲ್ಲ. ಇದು ಒಂದು ಗಲ್ಲಿ ರೋಡೇ, ಬಟ್ ಎಷ್ಟು ನೀಟಾಗಿದೆ ನೋಡಿ. ಇಲ್ಲಿಂದ ರೋಡ್ ಬೆನ್ಸ್ ಕಾರ್ ಬರ್ತಾ ಇದೆ ಗೈಸ್. ಇಲ್ಲಿಂದ ಮನೆಗಳು ನೋಡಿ, ಮ್ಯೂಸಿಯಮ್ಮು ಆ ರೀತಿ ಇದ್ದಂಗಿದಾವೆ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾರು ಹತ್ಬಾರ್ದು ಅಂತ ಮಳೆಗಳು. ಇದು ಆಡಿ ಶೋರೂಮು. ಇಲ್ಲಿ ಶಾಲೆ ಹೆಂಗಿದೆ ಅಂತ ಅಂದ್ರೆ, ಶಾಲೆನೇ ಒಳ್ಳೆ ಮಾಲ್ ಇದ್ದಂಗಿದೆ ಗೈಸ್. ಬಟ್ಟೆ ಅಂಗಡಿಗಳು ನಮ್ಮ ಸೈಡ್, ನಮ್ದು ಏರಿಯಾದಲ್ಲಿ ನೋಡಿದ್ರಿ ಅಲ್ವಾ ಬಟ್ಟೆ ಶಾಪ್ ಯಾವ ರೀತಿ ಇತ್ತು ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಲೂಯಿಸ್ ಫಿಲಿಪ್, BMW ಹಿಂಗಿದೆ ಕಾರ್. ಇದು ಮಿನಿ ಕೂಪರ್ ಇದೆ. ಸೊ ಇದ್ರದ್ದು ವಿಡಿಯೋ ಮಾಡ್ಕೊಳ್ಳೋಣ.
ಇದೆಲ್ಲ ಸೇಲಿಗೆ ಇಟ್ಟಿರೋದು ಗೈಸ್, ಯಾಕಂತ ಅಂದ್ರೆ ಇದನ್ನ ಟೆಸ್ಟ್ ಡ್ರೈವಿಗೆ ಬಿಟ್ಟಿರ್ತಾರೆ ಗಾಡಿಗಳನ್ನ. ಗೈಸ್ BMW ಅದ್ರ ಹೆಂಗ್ ಬಿಟ್ಟಿದ್ದಾರೆ ಕ್ರೇಜ್ ಕಾರ್ಗಳು ನೋಡಿ ಇಲ್ಲಿ. ಬೆನ್ಸ್ ಹಿಂಗಿದೆ ನೋಡಿ ಗೈಸ್. ನೋಡಿ ಇಲ್ಲಿ ಇಲ್ಲೊಂದು ಬೆನ್ಸ್ ಕಾರು. ಸೊ ಇದಿಷ್ಟ ಆಗಿತ್ತು ನಮ್ದು ಇವತ್ತಿನ ವಿಡಿಯೋ. ಸೊ ನೀವೇ ನೋಡಿದ್ರಲ್ಲ ನಾವಿರೋ ಏರಿಯಾಕ್ಕೂ ಹಾಗೆ ಬೆಂಗಳೂರಲ್ಲಿರೋಂಥ ರಿಚೆಸ್ಟ್ ಏರಿಯಾಕ್ಕೂ ಏನೇನು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್.